ಇಲ್ಲಿ ಸೂತ್ರ ಏನದ ಭಾಜ್ಯ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಭಾಜ್ಯಕ ಗುಂಡ್ಲೆ ಭಾಗಲಬ್ಧ ಪ್ಲಸ್ ಶೇಷ ಬರೋಬ್ಬರಿ ಭಾಜ್ಯ ಅದ ಸೂತ್ರ ಪ್ರಕಾರ ಇವು ದೊಡ್ಡ ಗುಣಾಕಾರವ. ಈಸಿ ಟ್ರಿಕ್ಸ್ ಮೇಲೆ ಗುಣಾಕಾರ ಹೆಂಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ತನು. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಮಾಡೋದಾದ್ಮೇಲೆ ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ಈಗ ನಿಮ್ಮ ಗುಣಾಕಾರ ಭಾಗಾಕಾರ ದೊಡ್ಡ ಬರ್ಲಿಕ್ಕತ್ತಾವ. ಈಗ ನಾ ಅಂದಾದ್ಮೇಲೆ ನಾವು ತಿಳಿಸಿನು. ಈಗ ನೀವು ಮಾಡ್ರಿ, ನಾನು ನಿಮಗೆ ತಿಳಿಸ್ತಾನೆ ನೋಡ್ರಿ. ಭಾಜ್ಯದ ಸೂತ್ರ ಏನು? ಭಾಜ್ಯಕ ಭಾಜ್ಯ ಬರೋಬ್ಬರಿ ಭಾಜಕ ಗುಂಡ್ಲೆ ಭಾಗಲಬ್ಧ ಪ್ಲಸ್ ಶೇಷ. ಓಕೆ, ಈಗ ಭಾಗಲಬ್ಧ ಎಷ್ಟದ? ಭಾಜಕ ಎಷ್ಟದ? 1 2 3 1 2 3 ಗುಂಡ್ಲೆ 119 ಶೇಷ 33. ಇದನ್ನು 119 ಇದ್ದದ್ದು ಏನು ಮಾಡ್ಬೇಕು ನೀವು? 120 ಮಾಡ್ಕೊರಿ. ಹೆಂಗಂದ್ರೆ ನೋಡ್ರಿ, ಹಿಂಗೊಂದು ಚೌಕ ಹಾಕೋರಿ. 1 2 2 3 ಗುಂಡ್ಲೆ 120 ಮಾಡಿಕೊಂಡು ಒಂದು ಗುಂಪನ್ನು ನೀವು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ 1233 ಕಡಿಬೇಕು. ಅಂದರೆ ಇದು 120ರಲ್ಲಿ ಗುಣಾಕಾರ ಮಾಡಿರ್ತೀರಿ ನೀವು. ಅದಕ್ಕೆ ಪೂಜೆ ಹೊರಗಿಡ್ರಿ. 12 3 36 ಕೈಲ ಬಂತು 3 ನೋಡ್ರಿ. 12 3 36 1 3 39 ಕೈಲ ಬಂತು 3. 12 2 24 1 3 27 ಕೈಲ ಬಂತು 2. ಆಮೇಲೆ 12 12 12 14. ಈಗ ಏನಾಗ್ತಿದ್ದು? 120 ಗುಣಲಬ್ಧ ಆಯ್ತು. ನೋಡ್ಬೇಕು, ಇನ್ನೊಂದ್ಸಲ ನಾವು ವಿಚಾರ ಮಾಡಬೇಕು. ಪೂಜೆ ಇಡ್ರಿ. 12 3 36 3 12 3 36 3 39 12 24 1 3 27 ಕರೆಕ್ಟ್ ಅದ ಇಲ್ಲ ನೋಡ್ಕೊರಿ. ಗುಣಾಕಾರ ಕರೆಕ್ಟ್ ಅದ ಇಲ್ಲ ನೋಡ್ಕೋಬೇಕು. ಯಾಕಂದ್ರೆ 14 79 14 79 60 ಕರೆಕ್ಟ್ ಅದ. ಈಗ ಏನು ಮಾಡ್ಬೇಕಿದು? ಯಾವ್ದಾರ ಗುಣಲಬ್ಧ ಆಗ್ತಿದ್ದು? 120 ಗುಣಲಬ್ಧ. ಈಗ ಇದ್ರಾಗ 1233 ನೀವು ಕಳೆದ್ರಿ ಅಂತಂದ್ರೆ 119 ಗುಣಲಬ್ಧ ಆಗ್ತದ. ಅದನ್ನು ತಿಳ್ಕೊಬೇಕು ನೀವು. ಅದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಯಾವ ಬೇಕಾದ ಗಣಿತ ಇರ್ಲವು ಅವತ್ತನ್ನು ಹೆಂಗೆ ಮಾಡ್ಬೇಕನ್ನೋದು ಟ್ರಿಕ್ಸ್ ಗುರ್ತಾಯ್ತು ಅಂತಂದ್ರೆ, ಈಗ ನೋಡ್ರಿ 1233 ಕಳೆದಿವಿ ಅಂದ್ರೆ ಏನಾಯ್ತು? 119ರಲ್ಲಿ ಗುಣಾಕಾರ ಮಾಡಿದಂಗೆ ಆಯ್ತು. ನೀವು 10 3 ಆದ್ರೆ 7 ಕೈಲ ಬಂತು 1. 6 4 ಆದರೆ 2. 9 2 ಆದರೆ 7. 7 1 ಆದರೆ 6. 4 4 1. 14 67 27 ಏನು? 119 ಗುಣಲಬ್ಧ. ಇದ್ರಾಗ ಶೇಷ ಕೂಡಿಸ್ಬೇಕು. ಶೇಷ 33 ಶೇಷ ಇದ್ರಾಗ ಕೂಡಿಸ್ಬೇಕು. ಕೂಡಿಸಿದಾಗ ಏನಾಗ್ತದೆ? ಭಾಜ್ಯ ಆಗ್ತದೆ. 7 3 10 3 3 6 7 7 6 6 4 4 1 1. ಆದ್ದರಿಂದ ಭಾಜ್ಯ ಬರೋಬರಿ 14670 ಬಂದದ ನೋಡ್ರಿ. ನೀವು ನಾನು ಚೆಕ್ ಮಾಡ್ಕೊತ ಬಂದದೋ ಇಲ್ಲೋ? 14670 ರೈಟ್. ನೀವು ರೈಟ್ ಹಾಕ್ಕೊಡ್ರಿ. ನಾ ಬಂದು ಚೆಕ್ ಮಾಡ್ಕೊತ, ಯಾಕಂದ್ರೆ ನಾನು ಚೆಕ್ ಮಾಡ್ಕೋಬೇಕಾಗ್ತದೆ. ಈಗ ಅದನ್ನೊಂದು ಮಾದರಿ ಅದ, ನೀವು ಮಾಡ್ರಿ. ಅದನ್ನು ಮ್ಯೂಟ್ ಮಾಡ್ರಿ ನಾ ತೋರಿಸ್ತೇನೆ. ಯಾಕಂದ್ರೆ ಟೈಮ್ ಇರೋಂಗಿಲ್ಲ. ನೋಡ್ರಿ, ಭಾಜ್ಯ ಬರೋಬರಿ ಏನು? ಭಾಜಕ ಗುಂಡ್ಲೆ ಭಾಗಲಬ್ಧ ಪ್ಲಸ್ ಶೇಷ. ಸ್ವಲ್ಪ ಈಸಿ ಥಿಯರಿ ಅಂತಿದ. ಎಷ್ಟದ? ಭಾಗಲಬ್ಧ 135, ಭಾಜಕದ ಭಾಗಲಬ್ಧ 78 ಅದ.
ಪ್ಲಸ್ ಏನು 30 ಶೇಷನ ಕೂಡಿಸ್ರಿ. 78 ಎದ್ದದ್ದು 80 ಮಾಡ್ಕೊಂಡ್ಬಿಡಿ. 135 ಗುಂಡ್ಲೆ 80 2 ಹೆಚ್ಚು ಮಾಡ್ಕೊಂಡಿರಿ. ಅವಾಗ ಏನು ಮಾಡಬೇಕು? ಮೈನಸ್ 135 ಗುಂಡ್ಲೆ 2 ಹೆಚ್ಚಿಗೆ ಮಾಡ್ಕೊಂಡ್ರಿ ಅಂದರೆ 2ರ ಗುಣಲಬ್ಧ ಇದ್ರಾಗ ಕಳೆದಾಗ ನಿಮಗೆ 78ರ ಗುಣಲಬ್ಧ ಬರ್ತದೆ. 88ರಲ್ಲೇ ನೀವು ಗುಣಾಕಾರ ಮಾಡಿರಿ. 80ರಲ್ಲೇ 78ರಲ್ಲೇ ಮಾಡೋದು ಬದಲಾಗಿ 80ರಲ್ಲೇ ಮಾಡಿರಿ ಅಂದ್ರೆ 135 2 ಗುಂಪು ಹೆಚ್ಚಿಗೆ ಮಾಡ್ಕೊಂಡ್ರಿ ಅಂದ್ರೆ ಈ 80ರಾಗ ಏನು ಮಾಡಬೇಕು? 130 2 ಗುಂಪನ್ನು ಇದ್ರಾಗ ಕಳೆದ್ಬಿಡ್ರಿ. ಮೊದಲು ನೋಡಿ, ಪೂಜೆ ಹೊರಗಿಡ್ರಿ. 8 5 40 4, 8 5 40 4, 8 3 24, 1 4 28 ಎಲ್ಲ ಬಂತು 2, 8 1 8 1 2 10. ನಾವು ಇನ್ನೊಂದು ನೋಡ್ಕೋಬೇಕು ಅದನ್ನು. ಮೈನಸ್ ಪೂಜೆ 8 5 40 4, 8 3 24 28, 8 1 8 2 10, 135 270. ಯಾಕಂದ್ರೆ 2 ಗುಂಪು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ ಕಳಿಯಿರಿ ಅದನ್ನು. ಪೂಜೆ 10 7 ಆದ್ರೆ 3, ಕೆಲ ಬಂತು 1, 8 3 ಆದ್ರೆ 5, ಆಮೇಲೆ 0ಗೆ 0 10. ಇದು ಏನಾಯ್ತು? 78ರ ಗುಣಲಬ್ಧ ಆಯ್ತು. ಶೇಷ ಎಷ್ಟದ? 30 ಶೇಷ ಇದ್ರಾಗ ಕೂಡಿಸ್ರಿ. ಇದು ಶೇಷ ಇದ್ರಾಗ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬರ್ತದೆ ನೋಡ್ರಿ? ಪೂಜೆ 6 5 0 1. ಆದ್ದರಿಂದ ಭಾಜ್ಯ ಬರೋಬರಿ 10 560. ಚೆಕ್ ಮಾಡ್ಕೊಂತ ಹೇಳಂಗಿಲ್ಲ, ನಾನು ನೋಡ್ಕೊಂಡು ಕರೆಕ್ಟ್ ಮಾಡಿನೋ ಇಲ್ಲೋ ಅರ್ವಿ ತೊಗೊಂಡು ಬರ್ಸ್ಬೇಕು. ಹೇಳತ್ತ ನೋಡಿ, 10 560 ಕರೆಕ್ಟ್ ಅದ ನೋಡು, ಚೆಕ್ ಮಾಡ್ಕೊಡಿ. ನೋಡ್ರಿ, ಇನ್ನೊಂದ್ಸಲ ಸರಿಯಾಗಿ ನೋಡಿ. ನಾ ಎಲ್ಲ ತಿಳಿಸಿ ಹೇಳಿನಿ. ಈಗ ಅದರ ಪ್ರಕಾರ ನೀವು ಇನ್ನೊಂದ್ಸಲ ವಿಡಿಯೋ ಚೆಕ್ ಮಾಡಿ. ವಿಡಿಯೋ ದೊಡ್ಡವಾಗ್ತವೆ, ಮತ್ತೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ. ಕರೆಕ್ಟ್ ಅದನ್ನು ಪಾಲಕರು ಅಥವಾ ಯಾರೇ ಚೆಕ್ ಮಾಡೋರು ಚೆಕ್ ಮಾಡಿ ಸಹಿ ಹಾಕಿರಿ ಹುಡುಗರಿಗೆ.